ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಎಲ್ಲಿ ಫಂಕ್ಷನು, ಎಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ಮಗಳದ್ದು ಸ್ಕೂಲ್ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಬಂದಿದ್ದೀವಿ. ಅವಳು ಬೆಳಗ್ಗೆನೇ ಬಂದಿದ್ಲು, ಸೊ ಅದಕ್ಕೆ ನಾನು ಅವಳನ್ನ ಹುಡುಕ್ತಾ ಇದ್ದೀನಿ ಎಲ್ಲಿದ್ದಾಳೆ ಅಂತ. ನಮ್ಗೆ ಸಂಜೆ ಬರೋದಕ್ಕೆ ಹೇಳಿದ್ರು. ಇಲ್ಲಿ ನೋಡಿ ಅಪ್ಪ ಮಗಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ನನ್ನ ಮಗಳು ಎಲ್ಲೋದ್ಲು ಅಂತ ಹುಡುಕ್ತಾ ಇದ್ದೀನಿ, ಯಾಕೆಂದರೆ ನನಗೆ ಅವಳು ಕಾಸ್ಟ್ಯೂಮ್ ಏನು ಮತ್ತು ಯಾವ ರೀತಿ ರೆಡಿ ಆಗ್ತಿದ್ದಾಳೆ ಏನು ಗೊತ್ತಿಲ್ಲ. ನನಗೆ ಸ್ವಲ್ಪ ಹೇಳ್ತಾ ಇದ್ಲು, ಬಟ್ ನನಗೆ ಏನು ಅರ್ಥ ಆಗಿಲ್ಲ. ಸೊ ಅದಕ್ಕೆ ಫಸ್ಟ್ ಅವಳನ್ನ ಮೀಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ನಾನು ನನ್ನ ಮಗಳನ್ನ ಈ ಸ್ಕೂಲಿಗೆ ಸೇರಿಸೋದಕ್ಕೆ ಕಾರಣ ಅಂದರೆ ಫಸ್ಟ್ ನಾನು ಒಂದು ಕ್ರಿಶ್ಚಿಯನ್ ಸ್ಕೂಲಿಗೆ ಸೇರಿಸಿದೆ. ಪಾಠದಲ್ಲಿ ಏನು ಕಮ್ಮಿಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಬಟ್ ನನಗೆಲ್ಲೋ ನಮ್ಮದು ಸಂಸ್ಕೃತಿ ಸಂಪ್ರದಾಯನ ಕಳ್ಕೊತಾ ಇದ್ದಾಳೆ ನನ್ನ ಮಗಳು. ಯಾವುದೇ ಹಬ್ಬ ಸೆಲೆಬ್ರೇಷನ್ ಏನು ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಕಲ್ಚರ್ ಹೇಳ್ಕೊಡೋ ಸ್ಕೂಲಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಈ ಸ್ಕೂಲ್ನ ಸೆಲೆಕ್ಟ್ ಮಾಡಿದೆ. 2-3 ಸ್ಕೂಲ್ ಹುಡುಕಿ ನನಗೆ ಈ ಸ್ಕೂಲು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಅದಕ್ಕೋಸ್ಕರ ಸೇರಿಸಿದೆ. ಇಲ್ಲಿ ಬಂದ ತಕ್ಷಣ ಮಕ್ಕಳು ಇಲ್ಲಿ ಗಣೇಶಂದು ವಿಗ್ರಹಕ್ಕೆ ಕೈ ಮುಗ್ದು ಅಥವಾ ಹೂವು ತಂದಿದ್ರೆ ಹೂವು ಇಟ್ಟು ಕ್ಲಾಸ್ಗೆ ಹೋಗಬೇಕು. ಮತ್ತು ಎಲ್ಲ ಟೈಮಲ್ಲೂ ಬೆಳಗ್ಗೆ ಮಧ್ಯಾಹ್ನ ಊಟದ ಟೈಮಲ್ಲಿ ಸಂಜೆ ಎಲ್ಲ ಶ್ಲೋಕಗಳನ್ನ ಹೇಳ್ಕೊಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಮ್ಮದು ಕಲ್ಚರ್ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಆಟ ಆಗಿರ್ಬೋದು, ಪಾಠ ಆಗಿರ್ಬೋದು, ಹಬ್ಬ ಎಲ್ಲನೂ ಅಷ್ಟೇ, ಯಾವ ಹಬ್ಬ ಏನಕ್ಕೆ ಮಾಡ್ತೀವಿ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ಆಯಿತು. ಈ ಸ್ಕೂಲ್ನ ನಾನು ಸೆಲೆಕ್ಟ್ ಮಾಡಿದೆ. ಇವತ್ತು ಅವಳಿಗೆ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಅದಕ್ಕೋಸ್ಕರನೇ ಬಂದಿದ್ದೀವಿ. ನಾನು ಇಲ್ಲಿ ವಿಡಿಯೋನ ಮ್ಯೂಟ್ ಮಾಡಿದ್ದೀನಿ, ಯಾಕೆಂದರೆ ಎಲ್ಲ ಫಿಲಮ್ ಸಾಂಗ್ಸ್ ಆಗಿರ್ಬೋದು, ಸಾಂಗ್ಸ್ ಎಲ್ಲ ಇದೆ. ಸೊ ಅದೆಲ್ಲ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ನಾವೆಲ್ಲ ನೋಡ್ದಂಗೆ ಸ್ಕೂಲಲ್ಲಿ ಭಾಷಣಗಳೇ ಜಾಸ್ತಿ ಇರ್ತಾ ಇರುತ್ತೆ. ಬಟ್ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಬಂದ ತಕ್ಷಣ ಸ್ನ್ಯಾಕ್ಸು ಮತ್ತು ಜ್ಯೂಸ್ ಕೊಟ್ಟರು. ಎಲ್ಲ ಆದಮೇಲೆ ನನ್ನ ಚಿಕ್ಕ ಮಗಳು ಫುಲ್ಲು ಗಲಾಟೆ ಮಾಡ್ತಾ ಇದ್ದಾಳೆ. ನನಗೆ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ಅಂತ. ಅವ್ರಿಗೆ ನೋಡ್ಕೊಂಡು ಬಂದೆ. ಫ್ಲೋಕ್ ಡ್ಯಾನ್ಸ್ದು ರೆಡಿ ಆಗಿದ್ದಾಳೆ. ಸಕ್ಕತ್ತಾಗಿ ಕಾಣಿಸ್ತಾ ಇದ್ಲು, ಒಳ್ಳೆ ದೊಡ್ಡ ಹುಡುಗಿ ಥರ ಕಾಣಿಸ್ತಾ ಇದ್ಲು. ನನಗೆ ಒಂದು 1/4 ಗಂಟೆ ಒಂದು ಅರ್ಧ ಗಂಟೆ ಭಾಷಣ ಆಗಿತ್ತು. ಅಂದರೆ ಅದು ಸ್ಕೂಲ್ ಬಗ್ಗೆ ಹೇಳೋದಾಗಿರ್ಬೋದು ಅಥವಾ ಅವ್ರಿಗೆ ಸಪೋರ್ಟ್ ಮಾಡಿದವ್ರ ಬಗ್ಗೆ ಹೇಳಿ ಮುಗಿಸಿದ್ರು ಅಷ್ಟೇ. ಅದನ್ನು ತರಂಗ 2 ಅಂತ. ಮತ್ತು ಲಾಸ್ಟ್ ಇಯರ್ಸು ಯಾರ್ಯಾರು ವಿನ್ ಆಗಿದ್ದಾರೆ, ಅಂದರೆ ಯಾರ್ಯಾರು ಟಾಪರ್ಸ್ ಇದ್ದಾರೋ ಅವ್ರಿಗೆಲ್ಲರಿಗೂ ಪ್ರೈಸ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಯಾರ್ಯಾರೆಲ್ಲ ಯಾವ ಮಕ್ಳುಗಳು ಎಲ್ಲಿ ಗೆದ್ದಿದ್ದಾರೆ ಆ ರೀತಿ ಎಲ್ಲ ಪ್ರೆಸೆಂಟ್ ಮಾಡಿದ್ರು ಮಕ್ಕಳನ್ನ. ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ತುಂಬ ಜನ ಸೇರಿದರು. ನನಗಂತೂ ಸಖತ್ತು ಖುಷಿ. ನನ್ನ ಮಗಳದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇದನ್ನು. ಅಂದರೆ LKG ಒಂದ್ಸಲ ಮಾಡಿದ್ಲು, UKG ನಾನು ಮಾಡಿರಲಿಲ್ಲ. ಅವಳು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಈ ಸ್ಕೂಲಲ್ಲಿ ಬಂದಮೇಲೆ ಇದೇ ಫಸ್ಟು ಸ್ಟೇಜ್ ಪರ್ಫಾರ್ಮೆನ್ಸು. ಸೊ ಮಕ್ಳದಂತೂ ಎಲ್ಲರೂ ಪೇರೆಂಟ್ ಕಾಯ್ತಾಯಿದ್ರು. ಅದ್ರಲ್ಲಿ ಚಿಕ್ಕ ಮಕ್ಕಳದು ಇವರು UKG LKG ಮಕ್ಕಳು ಸಖತ್ ಕ್ಯೂಟಾಗಿ ಮಾಡಿದರು. ಮಾತ್ರ ಆ ಸಾಂಗಿಗೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇತ್ತು ಗೊತ್ತಾ. ಎಲ್ಲ ಫಂಕ್ಷನು ತುಂಬ ಇಷ್ಟ ಆಯಿತು. ಲಾಸ್ಟಂತೂ ಸಖತ್ತಾಗಿ ಮಾಡಿದರು. ಏನೇನು ಮಾಡಿದರು ಅಂತ ನಿಮಗೆ ಸ್ವಲ್ಪ ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನನಗೆ ಯಾವಾಗಲೂ ಅಷ್ಟೇ ಓದೋದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯನೂ ತಿಳಿಬೇಕು. ಸೊ ಅದಕ್ಕೋಸ್ಕರ ನನಗೆ ವಿದ್ಯೆ ಜೊತೆ ಸಂಪ್ರದಾಯ ಸಂಸ್ಕೃತಿ ಹೇಳ್ಕೊಡುವಂಥ ಈ ಶಾಲೆ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹಾಕಿದ್ದೀನಿ. ಪಾಠ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇದೆ. ಇದರಲ್ಲಿ ದ್ರೋಣಾಚಾರ್ಯರ ಬಗ್ಗೆ ಆಗಿರ್ಬೋದು, ಈ ಮಹಾಭಾರತದಲ್ಲಿ ಸಾಂಗ್ಸ್ ಎಲ್ಲ ಬರ್ತಲ್ಲ, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಕತೆ ರೂಪದಲ್ಲಿ ಸಣ್ಣ ಕತೆ ಎಲ್ಲ ಹೇಳಿದ್ರು. ತುಂಬ ಚೆನ್ನಾಗಿತ್ತು. ನನಗೆ ಥೀಮ್ಗಳು ತುಂಬ ಇಷ್ಟ ಆಯಿತು. ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ರು. ಸ್ಟಾರ್ಸ್ಗಳನ್ನ ತೊಗೊಂಡು ಅವರೆಲ್ಲ ಹೇಗೆ ಮಾಡ್ತಾರೆ, ಪ್ರತಿಯೊಂದು ಇತ್ತು. ಹೇಳಬೇಕು ಅಂತಂದರೆ ನಮ್ಮ ಹಬ್ಬಗಳ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಹಾಡುಗಳು ಸಪ್ರೇಟ್ ಥೀಮ್ ಮಾಡಿಕೊಂಡು ಮಾಡಿದ್ದು. ಫ್ಲೋಕ್ ಡ್ಯಾನ್ಸು, ಮಾಡ್ರನ್ ಡ್ಯಾನ್ಸು, ಲೇಜಿ ಡ್ಯಾನ್ಸ್ ಅಂತೆಲ್ಲ ಮಾಡಿದ್ರು. ನಾನು ಕಾಯ್ತಾ ಇದ್ದಿದ್ದು ನನ್ನ ಮಗಳು ಬಂದಳು. ಎಷ್ಟು ನನಗೆ ಒಂಥರ ಸಖತ್ ಖುಷಿ ಆಗ್ತಾಯಿತ್ತು ಅವಳು ಡ್ಯಾನ್ಸ್ ಮಾಡೋದು ನೋಡಿ. ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾಯಿದ್ಲು. ನನ್ನ ಮಗಳು ಬರೋಷ್ಟರಲ್ಲಿ ಸ್ವಲ್ಪ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಟ್ ಆದರೂ ಇವಳು ನನ್ನ ಮಗಳು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಅವಳೇ ಅದ್ರ ಜೊತೆಗೆ ಅವಳು ಸ್ಟಾರ್ಟಿಂಗ್ ಬಂದಾಗ ನನ್ನ ಚಿಕ್ಕ ಮಗಳು ಸ್ವಲ್ಪ ಗಲಾಟೆ ಮಾಡೋದ್ರಿಂದ ನಾನು ನೀಟಾಗಿ ನೋಡೋಕ್ಕಾಗಿಲ್ಲ. ಬಟ್ ಸಕ್ಕತ್ತಾಗಿ ಮಾಡಿದ್ಲು ನನ್ನ ಮಗಳು. ಎಷ್ಟು ದೊಡ್ಡವಳ ಥರ ಕಾಣಿಸ್ತಾ ಇದ್ದಾಳೆ ಗೊತ್ತಾ. ಫ್ಲೋಕ್ ಡ್ಯಾನ್ಸ್ದು ಸ್ಯಾರಿ ಹಾಕೊಂಡ್ಬಿಟ್ಟಿದ್ದಾಳೆ, ಕಚ್ಚೆ ಸ್ಯಾರಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು. ನಂಗೆ ವೀಡಿಯೋ ಮಾಡೋದಕ್ಕಾಗಿಲ್ಲ. ನನ್ನ ದೊಡ್ಡ ಮಗಳು, ಚಿಕ್ಕ ಮಗಳು ಸ್ವಲ್ಪ ಹಿಂಸೆ ಕೊಡ್ತಾ ಇದ್ಲು, ಆ ಕಡೆ ಈ ಕಡೆ ಓಡಾಡೋದು ಮಾಡೋದೆಲ್ಲ. ಸೊ ಅದಕ್ಕೆ ನನಗೆ ಎಲ್ಲ ಡ್ಯಾನ್ಸಲ್ಲೂ ಒಂದು ಇಂಟ್ರೊಡಕ್ಷನ್ ಇರುತ್ತೆ. ಅವ್ರ ಡ್ಯಾನ್ಸ್ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಅದನ್ನು ನನ್ನ ಮಗಳು ಹೇಳಿದ್ಲು. ಅವಳಿಗೆ ಸಖತ್ ಖುಷಿ ಆ ಥರ ಎಲ್ಲ ಸ್ಟೇಜ್ ಮೇಲೆ ಹೋಗಿ ಹೇಳೋದಕ್ಕೆ. ಅಮ್ಮ ನಾನು ಹೇಳ್ತೀನಿ ಅಂತೇಳಿ ಚೆನ್ನಾಗಿ ಮಾಡಿದ್ಲು. ಇಷ್ಟ ಆಯ್ತು. ಅವಳು ತುಂಬ ಧೈರ್ಯದಿಂದ ಮಾಡ್ತಾಳೆ. ನನಗೆ ಅಷ್ಟು ಧೈರ್ಯ ಎಲ್ಲ ಹೇಳಬೇಕು ಅಂದರೆ ನಾನು ಮಾಡ್ತೀನಿ ಅಮ್ಮ, ನಾನು ಹೇಳ್ತೀನಿ ಅಂತ. ಒಟ್ಟಿನಲ್ಲಿ ಎಲ್ಲ ಥರನೂ ಕಾನ್ಸೆಪ್ಟ್ ಇತ್ತು. ತುಂಬ ಇಷ್ಟ ಆಯಿತು. ಮತ್ತು ಫೈನಲಾಗಿ ಒಂದು ಮಾದೇಶ್ವರನ ಡ್ಯಾನ್ಸ್ ಕೂಡ ಮಾಡಿದ್ರು. ನನಗದು ನೋಡಿ ಅಪ್ಪ ಅಲ್ಲಿ ಒಳ್ಳೆ ಜಾತ್ರೆ ಥರನೇ ಆಗ್ಬಿಡ್ತು. ಮಾದೇಶ್ವರನಿಗೆ ಜಾತ್ರೆ ಹೇಗೆ ಮಾಡ್ತಾರೋ ಹಾಗೆ ಪ್ರತಿಯೊಂದೂ ಮಾಡಿದ್ರು. ನನಗಂತೂ ಅದು ಸಖತ್ ಇಷ್ಟ ಆಯಿತು. ಎಲ್ಲರೂ ತುಂಬ ಇಷ್ಟಪಟ್ಟರು. ಒಳ್ಳೆ
ನಿಜವಾಗ್ಲೂ ದೇವಸ್ಥಾನದಲ್ಲಿ ನಾವು ಇದ್ದೀವಿ, ದೇವ್ರನ್ನ ನೋಡ್ತಾ ಇದ್ದೀವಿ ಅನ್ನೋ ಥರ ಫೀಲಲ್ಲಿ ಎಲ್ಲ ಎದ್ದು ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ತುಂಬ ಕಾನ್ಸೆಪ್ಟ್ ಚೆನ್ನಾಗಿತ್ತು, ನನಗೆ ಸಖತ್ ಇಷ್ಟ ಆಯಿತು. ನೋಡ್ತಾ ನೋಡ್ತಾ ಟೈಮು ಎಷ್ಟಾಗ್ಬಿಡ್ತು ಅಂತಲೇ ಗೊತ್ತಾಗಿಲ್ಲ. ತುಂಬ ಬೇಗ ಕತ್ಲೆ ಆಗಿಬಿಡ್ತು ಅನಿಸ್ತಾ ಇತ್ತು. ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ನಡೀತಾ ಇದೆ. ಸ್ಪೋರ್ಟ್ಸ್ ಅವ್ರಿಗೆ ಒಂದು ಈ ರೀತಿ ಡ್ಯಾನ್ಸ್, ಅವ್ರದ್ದೇ ಡ್ರೆಸ್ಗಳು ಹಾಕ್ಕೊಂಡು ಅವ್ರಿಗೋಸ್ಕರ ಡ್ಯಾನ್ಸು, ಜನಪದದವ್ರಿಗೆ ನಾಡಗೀತೆ, ನಾಡಿಗೋಸ್ಕರ ಸಾಂಗ್ಸು, ಈ ರೀತಿ ತುಂಬಾ ಚೆನ್ನಾಗಿ ಮಾಡಿದ್ರು ಥೀಮೆಲ್ಲ. ಒಟ್ಟಿನಲ್ಲಿ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಬಂತು. ಮಗಳು ಗಲಾಟೆ ಮಾಡಿಕೊಂಡು ನಾವು ಅಲ್ಲಿ ಇಲ್ಲಿ ಎದ್ದು ನಿಂತ್ಕೊಂಡು ನೋಡೋದು, ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡೋದು, ಆ ರೀತಿ ಮಾಡ್ತಾಯಿದ್ವಿ. ಏನೂ ಮಾಡೋಕ್ಕಾಗಲ್ಲ, ಕೊನೆ ತನಕ ಇರಬೇಕು. ಏನಕ್ಕೆ ಅಂದರೆ ಇಲ್ಲಿ ಒಂದು ಕಾಂಪಿಟೇಷನ್ ಇಟ್ಟಿದ್ರು. 5:30 ಒಳಗಡೆ ಯಾರು ಬಂದು ಲಕ್ಕಿ ಡಿಪ್ ಥರ ಮಾಡಿದರು, ನೇಮೆಲ್ಲ ಹಾಕಿ ಇಡ್ತಾರೋ ಲಾಸ್ಟಲ್ಲಿ 3 ಜನಕ್ಕೆ ಆ ಲಕ್ಕಿ ಡಿಪ್ಪಲ್ಲಿ 3 ಸೈಕಲ್ಲು ಗಿಫ್ಟ್ ಥರ ಕೊಡ್ತೀವಿ ಅಂತ. ಸೊ ಅದಕ್ಕೋಸ್ಕರ ಎಲ್ಲ ಪ್ರೋಗ್ರಾಮ್ನು ನೋಡಿಕೊಂಡು ಕೊನೆ ತನಕ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು. ಅವ್ರು ಅದನ್ನೇ ಹೇಳ್ತಾಯಿದ್ರು. ಮಧ್ಯೆ ಎಲ್ಲ ಹೊಟ್ಟೋಗ್ಬಿಡ್ತಾಯಿದ್ರು ಅವ್ರ ಮಕ್ಳದ್ದಾದ ತಕ್ಷಣ. ಇವತ್ತು ಕಾಂಪಿಟೇಷನ್ ಅಂತ ಇಟ್ಟ ತಕ್ಷಣ ಎಲ್ಲರೂ ನೋಡ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗ್ತದೆ ಎಲ್ಲರೂ ಈಗಿರೋದನ್ನ ನೋಡಿ ಅಂತೇಳಿ. ನನಗೆ ಪ್ರೈಸ್ ಕೂಡ ಕೊಟ್ಟರು 3 ಸೈಕಲ್ಲು. ತುಂಬ ಚೆನ್ನಾಗಿತ್ತು ನೋಡಿ. ಇದೇ ನಾನು ಹೇಳಿದ್ದು ಮಾದೇಶ್ವರಂದು ತುಂಬ ಚೆನ್ನಾಗಿ ಮಾಡಿದರು. ಲಾಸ್ಟಲ್ಲಿ ಪುಟ್ಟು ಮಾದಪ್ಪ ಬೇರೆ ಬರ್ತಾರೆ. ನೋಡೋಕ್ಕೆ ಸೇಮ್ ದೇವ್ರನ್ನ ನೋಡ್ದಂಗೆ ಅನಿಸ್ತಾ ಇತ್ತು. ಕಂಸಾಳೆ ಅವರಾಗಿರ್ಬೋದು, ಡೊಳ್ಳು ಕುಣಿತ ಮತ್ತು ವೀರಗಾಸೆ ಇವರೆಲ್ಲ ಸೇರ್ಕೊಂಡು ಸಖತ್ತಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಫಂಕ್ಷನ್ನ. ಅಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಇಲ್ಲಿ ನೋಡಿ ದೇವ್ರದ್ದು ಮೆರವಣಿಗೆ ಥರ ಪಂಜೆಲ್ಲ ಹಿಡ್ಕೊಂಡು ಕಂಸಾಳೆ ಮತ್ತು ಗೊಂಬೆಗಳೆಲ್ಲ ಬರುತ್ತಲ್ಲ, ಅದು ಪ್ರತಿ ಒಂದನ್ನು ಕರೆಸಿದ್ರು. ಡ್ಯಾನ್ಸಲ್ಲಿ ಕೊಡೋರು ಈ ಥರ ನೀಟಾಗಿ ಬರಲಿ, ಅದು ಎಲ್ಲ ಥರನೂ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಥರ ಒಂದು ಹಬ್ಬ ಮಾಡಿದಾಗ ಹೇಗೆ ಗೊಂಬೆಗಳಾಗಿರ್ಬೋದು, ಕಂಸಾಳೆ ಅವರಾಗಿರ್ಬೋದು, ಡೊಳ್ಳು ಕುಣಿತ, ಪಂಜು ಮತ್ತು ಈ ಥರ ದೇವ್ರದ್ದು ಮೆರವಣಿಗೆ ಎಲ್ಲ ಮಾಡ್ತಾರಲ್ವ, ಮತ್ತು ಕಳಸ, ಆರತಿ ಪ್ರತಿ ಒಂದು ತಗೊಂಡಿದ್ರು. ಎಲ್ಲರೂ ನೋಡ್ಬೋದು, ನೀವು ಎದ್ದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಸಕ್ಕತ್ತಾಗಿತ್ತು, ತುಂಬಾ ಇಷ್ಟ ಆಯಿತು ಎಲ್ರಿಗೂ. ಥರ ಮೈ ಜುಮ್ ಅನಿಸ್ತಾಯಿತ್ತು. ಮಕ್ಕಳು ಈ ರೀತಿ ಮಾಡಿರೋದು ನಮಗೆ ಹಬ್ಬನೇ ತೋರಿಸ್ಬಿಟ್ರು, ಅಷ್ಟು ಚೆನ್ನಾಗಿ ಮಾಡಿದರು. ಫೈನಲಾಗಿ ಲಾಸ್ಟಲ್ಲಿ ಸ್ಟೇಜ್ ಮೇಲೆ ಪುಟ್ಟು ಮಾದಪ್ಪ ಬರುತ್ತೆ. ನೋಡೋಕ್ಕಂತೂ 2 ಕಣ್ಣು ಸಾಕಾಗಲ್ಲ. ತುಂಬ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಲಾಸ್ಟಲ್ಲಂತೂ ಸ್ಕೂಲ್ ಫಂಕ್ಷನ್ನು ಹಬ್ಬ ಥರ ಆಗೋಯಿತು. ತುಂಬ ಚೆನ್ನಾಗಿತ್ತು. ಇದು ಲಾಸ್ಟ್ ಎಪಿಸೋಡ್ ಅಂತ, ಲಾಸ್ಟ್ ಸೀನ್ ಅಂತ ಹೇಳ್ಬೋದು. ನೋಡಿ ಲಾಸ್ಟಲ್ಲಿ ಆ ಮಾದಪ್ಪಂದು ಇದೆಯಲ್ಲ, ಅಲ್ಲಿಂದ 2 ಕಡೆ ಓಪನ್ ಆಗಿ ಪುಟ್ಟು ಮಾದಪ್ಪ ಹುಲಿ ಮೇಲೆ ಕುತ್ಕೊಂಬರ್ತಾರೆ. ಅದನ್ನು ಗೆಸ್ಸೇ ಇರಲಿಲ್ಲ ಯಾರಿಗೂ ಈ ರೀತಿ ಐತೆ ಅಂತ. ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಈ ಥರ ನಮ್ಮದು ದೇವ್ರದ್ದಾಗಿರ್ಬೋದು, ನಾಡು ಬಗ್ಗೆ ಆಗಿರ್ಬೋದು, ಕನ್ನಡದ ಬಗ್ಗೆ ಆಗಿರ್ಬೋದು, ಈ ಥರ ಮಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಮತ್ತು ನಾನು ತುಂಬ ಎಮೋಷನ್ ಆಗ್ತೀನಿ. ನನಗೆ ತುಂಬ ಇಷ್ಟ ಆಯಿತು.
ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬಂತು, ಅಷ್ಟು ಸಖತ್ತಾಗಿತ್ತು. ಫೈನಲಿ ಲಕ್ಕಿ ಡಿಪ್ ಹೋಗಿ ಬಂದ್ವಿ. ಅದರಲ್ಲಿ 3 ಜನಕ್ಕೆ ಲಕ್ಕಿ ಡಿಪ್ಪಲ್ಲಿ ಎತ್ತಿ 3 ಜನಕ್ಕೆ ಪ್ರೈಸ್ ಕೊಟ್ಟರು. ಎಲ್ಲ ಚೆನ್ನಾಗಿತ್ತು ಒಂಥರ. ಇದು ನನ್ನ ಮಗಳು ಆ್ಯನ್ಯುವಲ್ ಡೇ ಫಂಕ್ಷನ್ದು ವ್ಲಾಗ್ ಆಗಿತ್ತು. ನಿಮಗೆಲ್ಲ ಹೇಗೆ ಅನ್ನಿಸ್ತು? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.